ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜು ಆರ್ ಅಂತ ಹೇಳಿ. ನಾನು ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಆಂಡ್ರಾಲಜಿಸ್ಟ್ ಮತ್ತು ಯೂರೋ ಆಂಕೋಸರ್ಜನ್. ನಾನು ಬೆಂಗಳೂರಿನ ಅಪೋಲೋ ಸ್ಪೆಕ್ಟ್ರಾ ಹಾಸ್ಪಿಟಲ್ನಲ್ಲಿ ಮತ್ತು MVJ ಮೆಡಿಕಲ್ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಯೂರಾಲಜಿ ಮತ್ತು ಆಂಡ್ರಾಲಜಿಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಕಾಯಿಲೆಗಳು, ಅದರ ಬಗ್ಗೆ ಯಾವ ರೀತಿ ನಮಗೆ ಟ್ರೀಟ್ಮೆಂಟ್ ಇರ್ತದೆ ಅಥವಾ ನಿಮ್ಮ ಟ್ರೀಟ್ಮೆಂಟ್ ಆದಮೇಲೆ ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಚಾನಲ್ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ. ಸೊ ಈಗ ನಾನು ಯೂರಾಲಜಿಸ್ಟ್ ಮತ್ತು ಆಂಡ್ರಾಲಜಿಸ್ಟ್ ಯಾವ ಕಾಯಿಲೆಗಳಿಗೆ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಮೊದಲನೇದಾಗಿ ಕಿಡ್ನಿಯಲ್ಲಿ. ಸೊ ನಿಮಗೆ ಕಿಡ್ನಿಯಲ್ಲಿ ಆಗುವಂತಹ ಕಲ್ಲುಗಳು ಮತ್ತು ಕಲ್ಲನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ತೇವೆ, ಇವಾಗ ಎಂಡೋಸ್ಕೋಪಲ್ಲೇ ಆಪರೇಷನ್ ಮಾಡಬೇಕಾ ಅಥವಾ ಓಪನ್ ಆಪರೇಷನ್ ಮಾಡಬೇಕಾ, ಅಥವಾ ನಿಮಗೆ ಲೇಸರ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಅಥವಾ ಬೇರೆ ಥರದ ಹೋಲ್ ಮಾಡಿ ಮಾಡಬೇಕಾಗ್ತದ, ಆ ಎಲ್ಲ ವಿಷಯಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಎರಡನೇದಾಗಿ ಕಿಡ್ನಿ ಆದ ಮೇಲೆ ಯೂರಿನ್ ಬರೋದಕ್ಕೆ ಒಂದು ಸಣ್ಣ ಪೈಪ್ ಇರ್ತದೆ, ಅದರ ಹೆಸರು ಯುರೇಟರ್ ಅಂತ ಹೇಳ್ತೇವೆ. ಇಲ್ಲಿ ಕೂಡ ಅಷ್ಟೇ ಯುರೇಟರ್ನಲ್ಲಿ ಆಗುವಂಥ ಇನ್ಫೆಕ್ಷನ್ ಅಥವಾ ಯುರೇಟರ್ನಲ್ಲಿ ಆಗುವಂಥ ಕಲ್ಲಿನ ಬಗ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಯುರೇಟರ್ ಆದಮೇಲೆ ಯೂರಿನ್ ಚೀಲ ಅಂತ ಹೇಳ್ತೇವೆ. ಇಲ್ಲಿ ಯೂರಿನ್ ಸ್ಟೋರ್ ಆಗ್ತದಲ್ಲ, ಅದನ್ನು ಯೂರಿನರಿ ಬ್ಲ್ಯಾಡರ್ ಅಂತ ಹೇಳ್ತೇವೆ. ಸೊ ನಿಮ್ಮ ಯೂರಿನರಿ ಬ್ಲ್ಯಾಡರ್ನಲ್ಲಿ ಆಗುವ ಕಾಯಿಲೆಗಳು ಅದು ಯಾವುವು ಅಂದರೆ, ಅದು ಕ್ಯಾನ್ಸರ್ ಆಗ್ತದೆ ಮತ್ತು ಅದರಲ್ಲಿ ಇನ್ಫೆಕ್ಷನ್ ಆಗ್ತದೆ ಮತ್ತು ಅಲ್ಲಿ ಕೂಡ ಕಲ್ಲು ಆಗುವಂಥ ಸಾಧ್ಯತೆಗಳಿರ್ತದೆ. ಸೊ ಇದರ ಬಗ್ಗೆ ನಾವು ಯೂರಾಲಜಿಸ್ಟ್ ಟ್ರೀಟ್ಮೆಂಟ್ ಕೊಡ್ತೇವೆ. ಮತ್ತು ಯೂರಿನ್ ಸ್ಟೋರ್ ಆದಮೇಲೆ ಆ ಯೂರಿನ್ ಹೊರ ಬರುವಂಥ ಜಾಗ, ಅದಕ್ಕೆ ಯುರೆತ್ರಾ ಅಂತ ಹೇಳ್ತೇವೆ. ಅದು ಸಣ್ಣ ಪೈಪ್ ಥರ ಇರ್ತದೆ, ಅದೊಂದು 18 ಸೆಂಟಿಮೀಟರ್ ಇರ್ತದೆ. ಅಲ್ಲಿ ಆಗುವಂಥ ತೊಂದರೆಗಳು ಏನಂದರೆ, ಇನ್ಫೆಕ್ಷನ್ ಆಗ್ತಾ ಇರೋದು, ಪದೇ ಇನ್ಫೆಕ್ಷನ್ ಆಗ್ತಾ ಇರುವಂಥದ್ದು, ಮತ್ತು ಯೂರಿನ್ ಹೋಗುವಂಥ ಜಾಗವೇ ಸಣ್ಣ ಇರ್ತದೆ, ಯುರೆಥ್ರಲ್ ಸ್ಟ್ರಿಕ್ಚರ್ ಅಂತ ಹೇಳ್ತೇವೆ. ಅದರ ಬಗ್ಗೆ ಟ್ರೀಟ್ಮೆಂಟನ್ನು ಕೊಡ್ತೇವೆ. ಮತ್ತು ಇನ್ನೊಂದು ಮೇಯ್ನ್ ಆರ್ಗನ್ ಯಾವುದು ಅಂತ ಹೇಳಿದ್ರೆ ಪ್ರಾಸ್ಟೇಟ್ ಅಂತ ಹೇಳ್ತೇವೆ. ಸರ್ವೇ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿದೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಯಾವ ಟ್ರೀಟ್ಮೆಂಟ್ ಇದೆ ಅಥವಾ ಯಾರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಆಂಡ್ರಾಲಜಿಸ್ಟ್ ಅಂದರೆ ಏನಂತ, ಆಂಡ್ರಾಲಜಿಸ್ಟ್ ಅಂತ ಹೇಳಿದ್ರೆ ಯೂರಾಲಜಿಸ್ಟ್. ಇಲ್ಲಿ ಏನು ಅಂತ ಹೇಳಿದ್ರೆ, ಗಂಡಸಿನಲ್ಲಿ ಆಗುವಂಥ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟ ತೊಂದರೆಗಳು ಮತ್ತು ಗಂಡಸಿನಲ್ಲಿ ಆಗುವಂಥ ಸೆಕ್ಷುವಲ್ ಪ್ರಾಬ್ಲಮ್ಗಳಿಗೆ ಆಗುವಂಥ ತೊಂದರೆಗಳು, ಆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಮತ್ತು ಯೂರೋ ಆಂಕೋಸರ್ಜನ್ ಅಂತ ಹೇಳಿದರೆ, ಯೂರಾಲಜಿಸ್ಟ್ ಅಂದರೆ ಅವರು ಕಿಡ್ನಿ ಅಥವಾ ಯೂರಿನ್ ಚೀಲದಲ್ಲಿ ಆಗುವಂಥ ಕ್ಯಾನ್ಸರ್ಗಳು ಅಥವಾ ಯೂರಿನ್ ಪ್ರಾಸ್ಟೇಟಿನಲ್ಲಿ ಆಗುವಂಥ ಕ್ಯಾನ್ಸರ್ಗಳು ಅಥವಾ ಗಂಡಸಿನ ಜನನಾಂಗದಲ್ಲಿ ಆಗುವಂಥ ಕ್ಯಾನ್ಸರ್ಗಳು, ಇದರ ಬಗ್ಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಸೊ ಏನು ಅಂತ ಹೇಳಿದ್ರೆ, ಜನರಲ್ಲಿ ಇರುವಂಥ ಸಾಕಷ್ಟು ಗೊಂದಲಗಳು ಈ ಚಿಕಿತ್ಸೆ ಬಗ್ಗೆ, ಲೈಕ್ ಕಿಡ್ನಿ ಸ್ಟೋನ್ ಆದರೆ ಏನು ಮಾಡಬೇಕು, ಕಿಡ್ನಿ ಸ್ಟೋನ್ಗೆ ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ಅಲ್ಲಿಗೆ ಮುಗ್ದು ಹೋಗ್ತದಾ ಅಥವಾ ಅದಕ್ಕೆ ಹೇಗೆ ಫಾಲೋ ಅಪ್ ಮಾಡಬೇಕು, ಆ ಥರ ತುಂಬಾ ಗೊಂದಲಗಳಿರ್ತವೆ. ಅದನ್ನು ಹೋಗಲಾಡಿಸುವುದಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ ಈ ಚಾನಲ್ ಮೂಲಕ. ನಾನು ಹೇಳಿರುವ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಇಷ್ಟ ಆದಲ್ಲಿ ಈ ಚಾನಲ್ನ ವೀಡಿಯೋನ ನೀವು ನಿಮ್ಮ ಸ್ನೇಹಿತರಲ್ಲಿ ಹಂಚ್ಕೊಳ್ಳಿ, ಈ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.